ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದರೆ ಏನು ಮಾಡಬೇಕಾಗತ್ತೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮಗೆ ಪ್ರತಿನಿತ್ಯ ಕೂಡ ಮಾಹಿತಿ ಮಾರ್ಗದರ್ಶನ ತಿಳಿಸ್ಕೊಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳ ಕೆಲವು ಸತಿ ಲೈಫಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ನಮ್ಮ ಎಫರ್ಟ್ಸ್ ಜಾಸ್ತಿ ಇರುತ್ತೆ. ಆ ಎಫರ್ಟ್ಸ್ ಹಾಕಿ ಅದ್ರ ತಕ್ಕಾಗಿರುವಂಥ ಪ್ರತಿಫಲ ಸಿಗದೇ ಇದ್ದಾಗ ಏನಪ್ಪ ಇದೊಂಥರ ಆರಕ್ಕೆ ನಾವು ಏರ್ತಾ ಇಲ್ಲ, ಮೂರಕ್ಕೆ ಇಳಿತಾ ಇಲ್ಲ, ಇಲ್ಲೇ ಒದ್ಲಾಡ್ತಾ ಇದ್ದೀವಲ್ಲ, ಜೀವನ ಯಾಕೆ ಈ ರೀತಿ ಆಗ್ಬಿಟ್ಟಿದೆ ಅನ್ನೋ ಒಂದು ಬೇಜಾರಾಗಿ ಬಂದುಬಿಟ್ಟಿರ್ತೀವಿ ನಾವು. ಇದಕ್ಕೇನಾದರೂ ಸೊಲ್ಯೂಷನ್ ಆಗ್ತಾ ಇರೋವಂಥ ಎಫರ್ಟ್ಸ್ಗೆ ತಕ್ಕ ಹಾಗೆ ನಮಗೆ ಪ್ರತಿಫಲ ಸಿಗಬೇಕು ಅಂತಂದರೆ ನಾವು ಏನು ಮಾಡಬೇಕಾಗತ್ತೆ? ಸೊ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋದಾದರೆ ಏನು ಹೇಳ್ತೀರಾ ಗುರುಗಳು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಬಹಳ ಜನಕ್ಕೆ ಇರುತ್ತೆ. ಎಲ್ಲ ಇಂಡಸ್ಟ್ರಿಯಲ್ಲೂ ಕೂಡ ಪಾಪ ಅವರು ಬೇಸರಕ್ಕೆ ಒಳಗಾಗಿರ್ತಾರೆ. ಈ ಮಾತು ಪದೇ ಪದೇ ಕೇಳಿಸ್ಕೊಳ್ತೀವಿ ಕೂಡ. ಏನು ಚೆನ್ನಾಗಿದ್ದೀರಾ? ಏನೋ ಚೆನ್ನಾಗಿದ್ದೀವಿ, 6ಕ್ಕೆ ಹತ್ತಲಿಲ್ಲ, 3ಕ್ಕೆ ಇಳಿಲಿಲ್ಲ ಅನ್ನೋ ಪದ ಬಹುಶಃ ಬಳಸ್ತಾರೆ. ಅದರಲ್ಲಿ ತಾವುಗಳೇನಾದರೂ ಕೂಡ ಆ ರೀತಿ ಇದ್ದರೆ ನಿಮಗೆ ಶೀಘ್ರವಾಗಿ ಆ ಕೆಲಸದಲ್ಲಿ ಕೈ ಹಿಡಿಬೇಕು ಅಂತಂದರೆ ಎಲ್ಲಿಯಾದರೂ ನಿಮ್ಗೆ ಗೊತ್ತಿರೋ ಕಡೆ, ನಿಮ್ಮ ಅಕ್ಕಪಕ್ಕ ಈ ಫಾರ್ಮ್ ಹೌಸ್ಗಳಲ್ಲಿ ಸಾಕಿರ್ತಾರೆ ಕೆಲವರೆಲ್ಲ ಕೂಡ, ಹಾರ್ಸ್, ಕುದುರೆ, ಈ ಒಂದು ತಾಮ್ರದ ರೇಕು, ಆ ತಾಮ್ರದ ತಗಡನ್ನು ತೆಗೆದುಕೋಬೇಕು. ಗನ್ಗನ್ ಸಿಗುತ್ತೆ, ಸ್ವಲ್ಪ ದೊಡ್ಡದಾಗಿ ತಗೋಬೇಕು, ಒಂದು ಅಂಗೈ ಅಗಲದಷ್ಟು, ಒಂದು 4 ಪೀಸ್ ತೆಗೆದುಕೊಳ್ಬೇಕು. ಆ ಕುದುರೆಯಿಂದ 4 ಕಾಲುಗಳಿಂದ ತುಳಿಸ್ಬೇಕು, ಆ ರೇಖೆನ ತುಳಿಸ್ಬೇಕು. ತುಳಿಸಿಬಿಟ್ಟು ಮತ್ತೆ ಅದು ಸ್ವಲ್ಪ ಹಾಗೋ ಹೀಗೋ ಅಂಕು ಡೊಂಕಾದರೂ ಪರವಾಗಿಲ್ಲ, ಅಥವಾ ಅದು ತುಳಿದಾದ್ಮೇಲೆ ಓಲು ಬಿದ್ದರೂ ಪರವಾಗಿಲ್ಲ, ಅದು ತುಳಿದಿದೆಯಾ ಅವಿಚ್ಛಿನ್ನಪ್ರದ, ಅದು ತುಳಿದು ಆದ ಮೇಲೆ ಅದನ್ನು ತೆಗೆದುಕೊಂಡು ನೀವು ಶುದ್ಧಿಯನ್ನು ಮಾಡಿಕೊಳ್ಳುತ್ತಾ, ಶುದ್ಧ ಮೀನ್ಸ್ ನೀವು ಹೇಗಾದರೂ ಅದನ್ನು ನೀರು ಹಾಕಿ ಒರೆಸುವಂಥದ್ದು ಮತ್ತೊಂದೆಲ್ಲ ಮಾಡ್ಕೊಳ್ತೀರಿ. ಆಮೇಲೆ ನೀವು ಸ್ವಲ್ಪ ಬೆಲ್ಲದ ನೀರಲ್ಲಿ ತೊಳಿಬೇಕಾಗತ್ತೆ. ಬೆಲ್ಲದ ನೀರಲ್ಲಿ ಸ್ವಲ್ಪ ಅಂಟಿರುತ್ತೆ, ಅದು ಬೆಲ್ಲದ ನೀರು ತೊಳೆದಾಗ ಮತ್ತೆ ಸ್ವಲ್ಪ ಬಟ್ಟೆಯಿಂದ ನೀವು ಅದನ್ನು ಒರೆಸ್ಬೋದು. ಒರೆಸಿದ್ದಾದ ಮೇಲೆ ಈ ಪೆನ್ನು, ಆ ಪೆನ್ನು ತೆಗೆದುಕೊಂಡು, ಅದು ಬರಲಿಕ್ಕೆ ಯೋಗ್ಯವಲ್ಲದ ಪೆನ್ ಆಗಿದ್ದರೆ ಇನ್ನೂ ಉತ್ತಮ. ಇಂಕೆಲ್ಲ ಮುಗ್ದಿರುತ್ತಲ್ಲ, ಅದರ ಮೇಲೆ ಬಿಸಾಕ್ಬಿಡ್ತೀವಲ್ಲ ಗುರುಗಳೇ, ಬರಿತಾ ಇಲ್ಲ ಪೆನ್ ಅಂತ. ಅದೇ ಎಲ್ಲವೂ ಉಪಯೋಗಕ್ಕೆ ಬರುತ್ತೆ. ಈ ಭಗವಂತನ ಸೃಷ್ಟಿಯಲ್ಲಿ ಅವನ ಅನಪೇಕ್ಷವಾಗಿ ಯಾವುದನ್ನೂ ಸೃಷ್ಟಿ ಮಾಡಿಲ್ಲ, ಅಪೇಕ್ಷೆ ಇಟ್ಕೊಂಡೇ ಮಾಡಿದ್ದಾನೆ. ಎಲ್ಲವೂ ಉಪಯೋಗ ಬರುತ್ತೆ. ಆ ಪೆನ್ನಿಂದ ನೀವು ಬರೆಯುವಂಥದ್ದು. ಅದರಲ್ಲಿ ಇಂಕಿದ್ದಾಗ ಬರೆದ್ರಲ್ಲ, ಅದು ನಿಮ್ಮ ಬದುಕನ್ನು ನಿರೂಪಿಸ್ತಾ ಬಂತು. ಏನೇನು ಅಂತೇಳಿ. ಈಗ ಇಂಕಿಲ್ಲ ಅದರಲ್ಲಿ, ಶಾಯಿ ಇಲ್ಲ ಅದರಲ್ಲಿ, ಈಗ ನಿಮ್ಮ ಭವ್ಯ ಬದುಕು ನಿರೂಪಿಸುತ್ತೆ ಇದು. ಈ ಕುದುರೆ ತುಳಿದಿರ್ತಕ್ಕಂತಹ ಆ ತಾಮ್ರದ ರೇಖನ ಮೇಲೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲೇ ನಿಮಗೆ ಎಲ್ಲಿ ಅಂತಂದರೆ, 6ಕ್ಕೆ ಹತ್ತಲಿಲ್ಲ, 3ಕ್ಕೆ ಇಳಿಲ್ಲ ಅನ್ನೋ ಪದ ನೀವು ಎಲ್ಲಿ ಬಳಸ್ತೀರಿ ಅಂತಂದರೆ, ಆ ಕೆಲಸ ಆಗದಿದ್ದಾಗ ಅಲ್ಲಿ 3 ಶಕ್ತಿಗಳು ಕೆಲಸ ಮಾಡಬೇಕು. 3 ಕೆಲಸ ಮಾಡಲೇಬೇಕು ಅಲ್ಲಿ. ಅಂತಹದ್ದು ಅಂತಂದರೆ ವಿಶೇಷವಾಗಿ ನಿಮ್ಮ ಜ್ಞಾನಶಕ್ತಿ, ನಿಮ್ಮ ನಾಲೆಡ್ಜ್ ಕೆಲಸ ಮಾಡಬೇಕಾಗಿತ್ತು. ಎಲ್ಲಿ ಮಾಡಬೇಕು ಅಲ್ಲಿ ಮಾಡಲಿಲ್ಲ, ಎಲ್ಲಿ ಮಾಡಬಾರ್ದು ಅಲ್ಲಿ ಮಾಡಿರ್ತೀರಿ. ಇದನ್ನು ತರಾಟೆ ಅಂತಾರೆ ನಿಮ್ಮ ಭಾಷೆಯಲ್ಲಿ. ಅದನ್ನು ಮಾಡಬೇಕಾಗಿತ್ತು. ಇಲ್ಲಿ ನಿಮಗೆ ಜ್ಞಾನಶಕ್ತಿಯ ಕೊರತೆಯಿಂದ ಮಾಡಿರ್ತಕ್ಕಂಥದ್ದು. ಆನಂತರ ನಿಮಗೆ ಬೇಕಾಗಿರ್ತಕ್ಕಂತಹದ್ದು ವಿಶೇಷವಾಗಿ ಕೆಲಸದಲ್ಲಿ ಆ್ಯಕ್ಟಿವ್ ಆಗಿರೋದು. ಪಾದರಸತ ಆಡಿದರೆ ಪಾದರಸತರ ಆಡಬೇಕು ಅಂತಾರೆ. ಆ ಆ್ಯಕ್ಟಿವ್ನೆಸ್ ಇರಲ್ಲ ನಿಮ್ಮ ಹತ್ರ. ಅದಕ್ಕಾಗಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಕ್ರಿಯಾಶಕ್ತಿ. ಅಂತಹದ್ದನ್ನು ಕೂಡ ಪಡೆದುಕೊಳ್ಬೇಕು. ಮತ್ತು ನಿಮ್ಮ ಮನಸ್ಸು ಪ್ರಫುಲ್ಲವಾಗಿರಬೇಕಾದ್ರೆ ನೀವು ಮಾಡೋದು ಒಳ್ಳೆಯ ಕೆಲಸಗಳೇ ಆಗಿರಬೇಕು. ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದು ಕನ್ನಿಂಗ್ ಬುದ್ಧಿಗಳು ಉಪಯೋಗಿಸಬಾರ್ದು. ಇಲ್ಲಿ ನೀವು ಇಚ್ಛಾಶಕ್ತಿಗೆ ಒಳಗೊಂಡಿರಬೇಕು. ಅಂದರೆ ಸರಸ್ವತಿಯ 3 ಬೀಜಾಕ್ಷರಗಳು, ಲಕ್ಷ್ಮಿಯ 3 ಬೀಜಾಕ್ಷರಗಳು, ದುರ್ಗಾದೇವಿಯ 3 ಬೀಜಾಕ್ಷರಗಳು ಅದರಲ್ಲಿ ಬರೀಬೇಕು. ಆ ತಾಮ್ರ ತಗಡಲ್ಲಿ ಆ ಪೆನ್ನಿಂದ ಬರೀಬೇಕು. ಬರೆದು ಬಿಟ್ಟು ಅದರಲ್ಲಿ ಗೊತ್ತಾಗುತ್ತೆ ಯಾವುದು ಆ ಬೀಜಾಕ್ಷರ ಅಂದರೆ ಓಂ ಐಂ ಐಂ ಐಂ, ಇದು ಸರಸ್ವತಿ ಬೀಜಾಕ್ಷರ. ಇನ್ನು ಮಹಾಲಕ್ಷ್ಮಿದು ಓಂ ಶ್ರೀಂ 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 ಇರ್ತಕ್ಕಂಥದ್ದು. ಇನ್ನು ದುರ್ಗಾದೇವಿದು ಓಂ ಹ್ರೀಂ 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 ಮಹಾಪ್ರಾಣ. ಈ 3 ಬೀಜಾಕ್ಷರ ಬರೆದಾಗ ಅಲ್ಲಿಗೆ ಎಷ್ಟಾಯಿತು? ಓಂ ಗೌಣ. ಇಲ್ಲಿ ಎಲ್ಲದಕ್ಕೂ ನೀವು ಓಂ ಬಳಸ್ತೀರಿ. ಇಲ್ಲಿ 9 ಬೀಜಾಕ್ಷರ ಆಯಿತು. ಈ 9 ಬೀಜಾಕ್ಷರ ಆ 4 ಕಾಲುಗಳಿಂದ ಕುದುರೆ ತುಳಿದಿರತಕ್ಕಂತಹ ರೇಖೆನ ಮೇಲೆ ಬರೆದು ಬಿಟ್ಟು ಫೋಲ್ಡ್ ಮಾಡಿ, ಈ ಹನುಮಂತನ ಮುಖದಲ್ಲಿ ಹಾಕಿರ್ತಾರ ಸಿಂಧೂರ, ಆ ಸಿಂಧೂರವನ್ನು ಬಳೆದು ಬಿಟ್ಟು ಅದಕ್ಕೆ ಸಾಧ್ಯವಾದ ನಿಮಗೆ ಸಿಕ್ಕಿದ್ರೆ ಪಾರಿಜಾತ ಹೂಗಳನ್ನು ಅದರ ಮೇಲೆ ಹಾಕಿ ಮಡಚಿಬಿಟ್ಟು ಫೋಲ್ಡ್ ಮಾಡಿ
ನಿಮ್ಮ ಹಣ ನಿಮ್ಮ ತಿಜೋರಿ ಇಟ್ಟುಬಿಡಿ. ಯಾರು ಬರ್ಕೊಡ್ತಕ್ಕಂಥ ಯಂತ್ರವೂ ಬೇಡ, ನೀವು ಬರೆದಿದ್ದೇ ಹಾರ್ಸ್ ಪವರ್, ಕುದುರೆ ಎಷ್ಟು ಫಾಸ್ಟ್ ಓಡುತ್ತೋ ಅಷ್ಟೇ ಫಾಸ್ಟಾಗಿ ನೀವು 6ಕ್ಕೆ ಹತ್ತಬೇಕಲ್ಲ, 6 12 ಹತ್ತುತ್ತೀರಿ. ಆ ಲೆವೆಲ್ಗೆ ತೊಗೊಂಡೋಗ್ತಕ್ಕಂಥ ತಂತ್ರ ಇದು. ಇದನ್ನು ಮಾಡ್ಕೊಳ್ತೀರಿ, ಮಾಡ್ಕೊಂಡವ್ರಿಗೆ ಗೊತ್ತಾಗುತ್ತೆ. ಸುಮ್ಮನೆ ಕೇಳಿಸ್ಕೊಂಡಿರೋರಿಗೆ ಇದೇನು ಅರ್ಥ ಆಗಲ್ಲ. ಕೇಳಿಸ್ಕೊಂಡು ಸುಮ್ಮನೆ ಆಗ್ಬಿಟ್ರೆ ಮಾಡ್ಕೊಳ್ತಾರೆ, ಅವ್ರಿಗೆ ಇದು ಅರ್ಥ ಆಗೋದು. ಖಂಡಿತ ಗುರುಗಳೇ, ಉತ್ತಮವಾಗಿರುವಂಥ ರೆಮಿಡಿನ ತಿಳಿಸ್ಕೊಟ್ಟಿದ್ರೆ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನೀವು ಕೂಡ ಗುರುಗಳು ಹೇಳ್ದಂಗೆ 6ಕ್ಕೆ ಏರಬೇಕು ಅಂತಂದರೆ ಯಾವ ಒಂದು ರೆಮಿಡಿನ ಫಾಲೋ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಖಂಡಿತ ಈ ರೆಮಿಡಿ ನಿಮಗೆ ಇಷ್ಟ ಆಗಿದೆ, ಇದನ್ನು ಫಾಲೋ ಮಾಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.